ಹೊರಗೆ ಬಂದ ಮೇಲೂ ಅಶ್ವಿನಿ ಗೌಡ ಹಾಗೂ ಕಾವ್ಯ ಶೈವ ಅವರ ನಡುವೆ ಫೈಟ್ ಮುಂದುವರೆದಿದೆ. ಬಿಗ್ ಬಾಸ್ ಕನ್ನಡ 12ರ ಕಾರ್ಯಕ್ರಮದ ಆರಂಭದಿಂದಲೂ ಕಾವ್ಯ ಹಾಗೂ ಅಶ್ವಿನಿ ಗೌಡ ಮಧ್ಯೆ ಅಷ್ಟಕ್ಕಷ್ಟೇ. ಆಗಾಗ ಇಬ್ಬರ ಮಧ್ಯೆ ಗಲಾಟೆ ನಡೆಯುತ್ತಲೇ ಇತ್ತು. ಅವರಿಬ್ಬರ ನಡುವೆ ಉತ್ತಮ ಸ್ನೇಹವಿರಲಿಲ್ಲ. ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೂ ಅಶ್ವಿನಿ ಗೌಡ ಜೊತೆ ಸ್ನೇಹ ಮುಂದುವರೆಸಲ್ಲ ಅಂತ ಕಾವ್ಯ ಹೇಳಿದ್ದರು. ಈಗ ಅದೇ ರೀತಿಯಲ್ಲಿ ಅವರಿಬ್ಬರ ನಡುವೆ ಫೈಟ್ ಕೂಡ ಮುಂದುವರೆದಿದೆ. ಇದಕ್ಕೆ ಗಿಲ್ಲಿ ಕುರಿತು ಅಶ್ವಿನಿ ಗೌಡ ಆಡಿರುವ ಮಾತುಗಳು ಕಾರಣ. ಬಿಗ್ ಬಾಸ್ನಿಂದ ಹೊರಗೆ ಬಂದ ಮೇಲೆ ಮಾಧ್ಯಮದವರೊಂದಿಗೆ ಹೆಚ್ಚೆಚ್ಚು ಮಾತನಾಡುತ್ತಿರುವ ಅಶ್ವಿನಿ ಗೌಡ, ಗಿಲ್ಲಿಯನ್ನು ಬಡವ ಎಂದು ಕರೆಯುವುದು ತಪ್ಪು, ಬಡತನವನ್ನು ಯಾವತ್ತೂ ಸ್ಟ್ರಾಟಜಿ ಕಾರ್ಡ್ ಆಗಿ ಬಳಸಬಾರದು, ಬಹುಶಃ ಗಿಲ್ಲಿಯ ಈ ಗೆಟಪ್ ಮತ್ತು ಅವರ ಆಟ ಜನರಿಗೆ ಇಷ್ಟ ಆಗಿರಬಹುದು ಎಂದು ಹೇಳಿದ್ದಾರೆ. ಅಲ್ಲದೆ ಬಿಬಿಕೆ 12ರ ಒಟ್ಟಾರೆ ವೋಟ್ ನಂಬರ್ ಆಚೆ ಬಂದರೆ ನಾನೇ ವಿನ್ನರ್ ಅಂತ ಸವಾಲು ಹಾಕಿದ್ದಾರೆ. ಗಿಲ್ಲಿಯನ್ನು ವಿನ್ನರ್ ಎಂದು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ, ನನಗೂ ಗಿಲ್ಲಿಗೂ ಬಂದ ಮತಗಳ ಮಧ್ಯೆ ಅಜಗಜಾಂತರ ವ್ಯತ್ಯಾಸವಿದೆ ಎಂಬುದು ನನಗೆ ಬಂದ ಮಾಹಿತಿ, ಆ ಸಂಖ್ಯೆ ಹೊರಬಂದರೆ ನಾನೇ ವಿನ್ನರ್ ಎಂದು ಅಶ್ವಿನಿ ಗೌಡ ಹೇಳಿದ್ದಾರೆ. ಅವರ ಈ ಹೇಳಿಕೆ ವ್ಯಾಪಕ ಸುದ್ದಿಗೆ ಗ್ರಾಸವಾಗಿರುವಂತೆಯೇ ಇದಕ್ಕೆ ಮತ್ತೋರ್ವ ಸ್ಪರ್ಧಿ ಕಾವ್ಯ ಶೈವ ತಮ್ಮದೇ ಧಾಟಿಯಲ್ಲಿ ತಿರುಗೇಟು ನೀಡಿದ್ದಾರೆ. ವಿಶೇಷ ರೀತಿಯಲ್ಲಿ ತನ್ನ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡು ಗಿಲ್ಲಿಗೆ ಅಭಿನಂದನೆ ತಿಳಿಸಿದ್ದಾರೆ. ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ, ಗಿಲ್ಲಿ ಈ ಗೆಲುವಿಗೆ ಅರ್ಹ, 0 to ಹೀರೋ, ಇನ್ನಷ್ಟು ಬರಬೇಕಿದೆ, ಬೇಗ ಆಕ್ಷನ್ ಕಟ್ ಹೇಳೋ ಹಾಗಾಗ್ಲಿ, ತುಂಬಾ ಒಳ್ಳೆಯದಾಗ್ಲಿ ಎಂದು ಗಿಲ್ಲಿ ವಿನ್ನರ್ ಎಂದು ಘೋಷಿಸಿದ ಫೋಟೋ ಪೋಸ್ಟ್ ಮಾಡಿದ್ದಾರೆ. ಬಿಗ್ ಬಾಸ್ ಮನೆಗೆ ಜೋಡಿಯಾಗಿ ಎಂಟ್ರಿ ಕೊಟ್ಟಿದ್ದ ಕಾವ್ಯ ಹಾಗೂ ಗಿಲ್ಲಿ ನಟ ಸಖತ್ ಸೌಂಡ್ ಮಾಡಿದ್ದರು. ಇವರ ನಡುವೆ ಉತ್ತಮ ಸ್ನೇಹವಿದ್ದು ಬಿಗ್ ಬಾಸ್ ಮನೆಯಲ್ಲಿ ಏನೇ ಜಗಳ ಮಾಡಿಕೊಂಡರೂ ಒಬ್ಬರನ್ನೊಬ್ಬರು ಬಿಟ್ಟು ಕೊಡುತ್ತಿರಲಿಲ್ಲ. ಈ ಜೋಡಿ ನೋಡಿ ಅಭಿಮಾನಿಗಳು ಇವರಿಬ್ಬರು ಮದುವೆಯಾದ್ರೆ ಚೆನ್ನಾಗಿರುತ್ತದೆ ಎಂದು ಹೇಳಿದ್ದರು. ಈಗ ಮನೆಯಿಂದ ಹೊರಬಂದ ಮೇಲೂ ಇವರಿಬ್ಬರ ಅಭಿಮಾನಿಗಳ ಆಸೆ ಕೂಡ ಇದೇ ಆಗಿದೆ. ಈ ಮದುವೆಗೆ ಗಿಲ್ಲಿ ಇಷ್ಟಪಟ್ಟರೆ ಹುಡುಗಿಯೊಂದಿಗೆ ಮದುವೆ ಮಾಡಿಸುವುದಾಗಿ ಅವರ ತಂದೆ ತಾಯಿ ಹೇಳಿದ್ದಾರೆ. ಒಟ್ಟಾರೆ ಬಿಗ್ ಬಾಸ್ನಿಂದ ಗಿಲ್ಲಿ ಲಕ್ ಖುಲಾಯಿಸಿದ್ದು ಮುಂದೆ ಬೆಳ್ಳಿತೆರೆ ಮಿಂಚುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿವೆ.